This is my 24th video class of 2nd PUC Accountancy NCERT syllabus pre-university board. In this class, I am going to explain about the retirement of a partnership firm. Third problem I am solving. So, ಮೂರನೇ ಪ್ರಾಬ್ಲಮ್ ಅನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಮೊದಲ ಎರಡು ಪ್ರಾಬ್ಲಮ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಹಾಗೆ ಮೂರನೇ ಪ್ರಾಬ್ಲಮಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ಕ್ವೈಟ್ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹಾಗಾದರೆ ಆ ಅಡ್ಜಸ್ಟ್ಮೆಂಟ್ಗಳು ಯಾವುದು, ಯಾವ ರೀತಿ ನಾವು ಟ್ರೀಟ್ ಮಾಡಬೇಕು, ಹೇಗೆ ನಾವು ಅಕೌಂಟನ್ನು ಮಾಡಬೇಕು, ಲೆಟ್ಸ್ ಸಿ ಒನ್ ಬೈ ಒನ್. ಆದರೆ ಅದಕ್ಕಿಂತ ಮುಂಚೆ ಫಸ್ಟ್ ವಿ ಹ್ಯಾವ್ ಟು ರೀಡ್ ದ ಕ್ವೆಶ್ಚನ್. Radha, Sheila and Meena were partners in a partnership. They're sharing profits and losses in the proportion of 3:2:1. This is the old ratio. On April 1, 2018, so Sheila retires. So Sheila ಏನಾಗ್ತಾ ಇದ್ದಾರೆ, ರಿಟೈರ್ಡ್ ಆಗ್ತಾ ಇದ್ದಾರೆ from the firm. On that date, balance sheet was as follows. So trade creditors 3000, bills payable 4500, expenses owing ಅಂದರೆ ನಾವಿನ್ನೂ ಎಕ್ಸ್ಪೆನ್ಸಸ್ ಮಾಡಬೇಕಾಗಿರೋದು ಯಾವುದಾದ್ರೂ ಎಕ್ಸ್ಪೆನ್ಸಸ್ ಆಗಿರ್ಬೋದು, ನಾವಿನ್ನೂ ಕೊಡಬೇಕಾಗಿರುವಂಥ ಎಕ್ಸ್ಪೆನ್ಸಸ್ 4500, ಜನರಲ್ ರಿಸರ್ವ್ 13500 ಆ್ಯಂಡ್ ಬ್ಯಾಲೆನ್ಸ್ ಇಸ್ ದಿಸ್ ಇಸ್ ದ ಕ್ಯಾಪಿಟಲ್ಸ್ ಆಫ್ ದಿ ಪಾರ್ಟ್ನರ್ಸ್ 15000. ಮೂರು ಜನದು ಕೂಡ ಈಕ್ವಲ್ ಆಗಿದೆ. ಕ್ಯಾಶ್ ಇನ್ ಹ್ಯಾಂಡ್ 1500, cash at bank 7500, debtors 15000, stock 12000, factory premises 22500, machinery 8000, loose tools 4000, both the side total 70500. Let's read the adjustment. Goodwill of the firm, this is the new adjustment. ನೀವೀಗ ಹೊಸ ಅಡ್ಜಸ್ಟ್ಮೆಂಟ್ ನೋಡ್ತಾ ಇರೋದು ಗುಡ್ವಿಲ್ ಬಗ್ಗೆ. ಇನ್ನು ಹೋದ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ಗಳಲ್ಲಿ ಗುಡ್ವಿಲ್ ಬಗ್ಗೆ ನಾರ್ಮಲ್ ಆಗೇ ಇತ್ತು, ಬಟ್ ಇದರಲ್ಲಿ ಸ್ವಲ್ಪ ಡಿಫರೆಂಟ್ ಇದೆ. ಏನಿದೆ, ಫಾರ್ಮ್ ವಾಸ್ ಕ್ರಿಯೇಟೆಡ್ ಅಟ್ 13500. ಸೊ ಫಾರ್ಮ್ನ ಗುಡ್ವಿಲ್ 13500 ಇದೆ. ಇಷ್ಟು ಮಾತ್ರ ಕೊಟ್ಟಿರ್ತಾ ಇದ್ರು ನಾರ್ಮಲಿ ಲೆಕ್ಕದಲ್ಲಿ. ಬಟ್ ಈ ಲೆಕ್ಕದಲ್ಲಿ ಆ್ಯಂಡ್ ರಿಟರ್ನ್ ಆಫ್ ಇಮಿಡಿಯೇಟ್ಲಿ, this is the new adjustment. So written off immediately. So immediate ಆಗಿ ಗುಡ್ವಿಲ್ ಅನ್ನು ರಿಮೂವ್ ಮಾಡಿಬಿಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾದರೆ ಹೇಗೆ ಟ್ರೀಟ್ ಮಾಡಬೇಕು ಹೀಗೆ ಕೊಟ್ಟಿದ್ದಾಗ, ಪ್ರಾಬ್ಲಮ್ ಮಾಡುವಾಗ ಹೇಳ್ಕೊಡ್ತೀನಿ. ಎಕ್ಸ್ಪೆನ್ಸಸ್ ಓಯಿಂಗ್ ಟು ಬಿ ಬ್ರಾಟ್ ಡೌನ್ ಟು 3750. ಸೊ ಬ್ರಾಟ್ ಡೌನ್ ಅಂದರೆ ಮೀನಿಂಗ್ ಏನು? ಬ್ರಾಟ್ ಡೌನ್ ಅಂದರೆ ಕಡಿಮೆ ಆಗಿದೆ. ಆದರೆ ಎಕ್ಸ್ಪೆನ್ಸಸ್ ಓವಿಂಗ್ ಎಷ್ಟಿದೆ ನಮ್ಮ ಹತ್ರ? 4500 ಇದೆ. ಸೊ 4500 ಇದ್ದಿದ್ದು 3750 ಅಷ್ಟು ಕಡಿಮೆ ಆಗಿದೆ. ಸೊ ಇನ್ನು ಬ್ಯಾಲೆನ್ಸಿಂಗ್ ಫಿಗರ್ ಏನಿದೆ ಅದು ನಮಗೆ ಇನ್ಕಮ್ ಆಗುತ್ತೆ. ಯಾಕಂದರೆ ಅಷ್ಟೊಂದು ಎಕ್ಸ್ಪೆನ್ಸಸ್ ಇದ್ದಿದ್ದು ಇಷ್ಟೊಂದು ಕಡಿಮೆ ಆಗಿದೆ ಅಂದರೆ, ಸೊ ದಟ್ ಬ್ಯಾಲೆನ್ಸ್ ಶುಡ್ ಬಿ ಇನ್ಕಮ್ ಟು ದ ಕಂಪನಿ. Machinery and loose tools are to be valued at 10% less than their book value. ಮೆಷಿನರಿ ಮತ್ತು ಲೂಸ್ ಟೂಲ್ಸು 10% ಏನಾಗಿದೆ ಅಂತೆ, ಕಮ್ಮಿ ಆಗಿದೆಯಂತೆ ಇಲ್ಲಿ ಬುಕ್ ವ್ಯಾಲ್ಯೂಗೆ ಕಂಪೇರ್ ಮಾಡಿದಾಗ. ಸೊ ಮೆಷಿನರಿ 8000 ಇದೆ, ಲೂಸ್ ಟೂಲ್ಸ್ 4000 ಇದೆ. ಎರಡರ ಮೇಲೂ ಕೂಡ ನಾವು 10% ಕ್ಯಾಲ್ಕುಲೇಟ್ ಮಾಡಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕನ್ಸಿಡರ್ ಮಾಡಬೇಕಾಗ್ತದೆ. ಫ್ಯಾಕ್ಟ್ರಿ ಪ್ರಮಿಸಸ್ ಆರ್ ಟು ಬಿ ರಿವ್ಯಾಲ್ಯೂಡ್ ಅಟ್ 24300. ಫ್ಯಾಕ್ಟ್ರಿ ಪ್ರಮಿಸಸ್ ನಮ್ಮ ಹತ್ರ ಎಷ್ಟಿದೆ? 22500 ಇದೆ. ಆದರೆ ಇಲ್ಲಿ 24300 ಆಗಿದೆ. ಅಂದರೆ ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆದರೆ ಅದು ನಮಗೆ ಏನು? ಇನ್ಕಮ್. ಸೊ ಡಿಕ್ರೀಸ್ ಆದರೆ ಅದು ಎಕ್ಸ್ಪೆನ್ಸಸ್. ಸೊ ಇನ್ಕ್ರೀಸ್ ಆಗಿರೋದನ್ನು ನಾವು ಯಾವ ಕಡೆ ತಗೋತೀವಿ? ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ನಾವು ಟ್ರೀಟ್ ಮಾಡ್ತೀವಿ. ಹಾಗಾದರೆ ಪ್ರಾಬ್ಲಮನ್ನು ಮಾಡೋಣ. ಲೆಟ್ಸ್ ಡೂ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್, ಸೇಮ್ ಕಾಲಮ್ಸ್, ಪರ್ಟಿಕ್ಯುಲರ್ಸ್ ಅಮೌಂಟ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಾಲಮ್ನ ಹೇಗಿದೆ ಹಾಗೆ ಹಾಕಬೇಕು. ಯಾವುದೇ ಕಾರಣಕ್ಕೂ ಏನನ್ನು ಮಿಸ್ ಮಾಡಬೇಡಿ. ಅಮೌಂಟ್ ಕೆಳಗಡೆ ರುಪೀಸ್ ಹಾಕಿ ಆ್ಯಂಡ್ ಡೆಬಿಟ್ ಮತ್ತು ಕ್ರೆಡಿಟನ್ನು ಹಾಕೋದನ್ನು ಮಿಸ್ ಮಾಡಬೇಡಿ. ಸೊ ದಿಸ್ ಇಸ್ ದ ಫಾರ್ಮೆಟ್ ಫಾರ್ ಡೂಯಿಂಗ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್. ಲೆಟ್ಸ್ ಡೂ ಒನ್ ಬೈ ಒನ್. ಗುಡ್ವಿಲ್ ತಗೋತೀವ ನಾವಿಲ್ಲಿ. ಹೇಳಿದ್ದೆ ನಾನು ಲಾಸ್ಟ್ ಪ್ರಾಬ್ಲಮಲ್ಲಿ ಹೇಳಿದ್ದೆ, ಗುಡ್ವಿಲ್ಲನ್ನು ನಾವೆಲ್ಲಿ ಕನ್ಸಿಡರ್ ಮಾಡಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ. ಎರಡನೇ ಅಡ್ಜಸ್ಟ್ಮೆಂಟಿಗೆ ಬರ್ತೀನಿ. ಎಕ್ಸ್ಪೆನ್ಸಸ್ ಓಯಿಂಗ್ ಟು ಬಿ ಬ್ರಾಟ್ ಡೌನ್.
ಸೊ ಬ್ರಾಟ್ ಡೌನ್ ಅಂದರೆ ನಮಗೆ ಕಡಿಮೆ ಆಗಿದೆ, ಎಕ್ಸ್ಪೆನ್ಸಸ್ ಕಡಿಮೆ ಆಗಿದೆ ಅಂತ ಹೇಳಿ ಅರ್ಥ. ಎಷ್ಟು ಕಡಿಮೆ ಆಗಿದೆ? ಸೊ ಎಕ್ಸ್ಪೆನ್ಸಸ್ ಕಮ್ಮಿ ಆಗಿದೆ ಅಂದರೆ ಅಲ್ಲಿ ಅಂಡರ್ಸ್ಟುಡ್ ಇನ್ಕಮ್ ಜಾಸ್ತಿ ಆಗಿದೆ ಅಂತ. ಸೊ ಎಕ್ಸ್ಪೆನ್ಸಸ್ ಕಮ್ಮಿ ಆಗಿರೋದ್ರಿಂದ ಅದು ನಮಗೆ ಇನ್ಕಮ್ ಆಗ್ತದೆ. ಸೊ ಅದನ್ನು ಇನ್ಕಮ್ನ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ತಗೋತೀವಿ. ದಟ್ಸ್ ವೈ ಐ ಆಮ್ ಕನ್ಸಿಡರಿಂಗ್ ದ ಕ್ರೆಡಿಟ್ ಸೈಡ್. ಬೈ ಎಕ್ಸ್ಪೆನ್ಸಸ್ ಓವಿಂಗ್ ಎಷ್ಟಿತ್ತಪ್ಪ? 4500 ಇತ್ತು. 4500 ಇತ್ತು. ಎಷ್ಟಾಗಿದೆ? 3750 ಆಗಿದೆ. ಹಾಗಾದರೆ ಎಷ್ಟು ಕಮ್ಮಿ ಆದಂಗಾಯಿತು? 750 ನಮಗೆ ಕಮ್ಮಿ ಆಯಿತು. ಸೊ ಇನ್ಕಮ್ ಆಯಿತು ನಮಗೆ. ಓಕೆನಾ? ಸೊ ಫಸ್ಟ್ ಅಡ್ಜಸ್ಟ್ಮೆಂಟ್ ಓವರ್. ಸೆಕೆಂಡ್ ಅಡ್ಜಸ್ಟ್ಮೆಂಟ್ಗೆ ಬರ್ತೀವಿ. ಮೆಷಿನರಿನೂ ಲೂಸ್ ಟೂಲ್ಸು ಅದ್ರ ವ್ಯಾಲ್ಯೂ ಲೆಸ್ ದ್ಯಾನ್ ದೇರ್ ಬುಕ್ ವ್ಯಾಲ್ಯೂ. ಅಂದರೆ ಬುಕ್ ವ್ಯಾಲ್ಯೂ ಬ್ಯಾಲೆನ್ಸ್ ಶೀಟಲ್ಲಿರುತ್ತೆ, ಅದಕ್ಕಿಂತ 10% ಏನಾಗಿದೆಯಂತೆ? ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ವ್ಯಾಲ್ಯೂ ಕಮ್ಮಿ ಆಗಿದೆ ಅಂದರೆ ನಮಗೆ ಎಕ್ಸ್ಪೆಂಡಿಚರ್ ಆಗುತ್ತೆ. ದಟ್ ಎಕ್ಸ್ಪೆನ್ಸಸ್ ಈಸ್ ಶೋಯಿಂಗ್ ಇನ್ ದ ಡೆಬಿಟ್ ಸೈಡ್ ಆಫ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಟು ಮೆಷಿನರಿ ಅಕೌಂಟ್ ಎಷ್ಟಿದೆಯಪ್ಪ ಮೆಷಿನರಿ? ನಮ್ಮ ಹತ್ರ ಮೆಷಿನರಿ 8000 ಇಂಟು ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಮಾಡಿ ಅಂತ ಹೇಳಿದ್ದಾರೆ? 10%. 10 ಡಿವೈಡೆಡ್ ಬೈ 100 ಎಷ್ಟು ಬರುತ್ತೆ? ಸೊ 800 ಬರುತ್ತೆ. ಓಕೆನಾ? ಸೊ ಮೆಷಿನರಿ 800. ನೆಕ್ಸ್ಟ್ 2 ಇನ್ಯಾವುದ್ರ ವ್ಯಾಲ್ಯೂ ಕಮ್ಮಿ ಆಗಿದೆ? ಲೂಸ್ ಟೂಲ್ಸ್ ಅದು 4000 ಇದೆ. ಹೌದಾ? ಬ್ಯಾಲೆನ್ಸ್ ಶೀಟ್ ನೋಡಿ ಗೊತ್ತಾಗ್ತದೆ. ಇಂಟು 10 ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟು ಬರ್ತದಪ್ಪ? 400 ಬರ್ತದೆ. ಓಕೆ, ಮೂರನೇ ಅಡ್ಜಸ್ಟ್ಮೆಂಟು ಓವರ್. ನೆಕ್ಸ್ಟ್ ಫ್ಯಾಕ್ಟ್ರಿ ಪ್ರಮಿಸಸ್ ಆರ್ ಟು ಬಿ ರಿವ್ಯಾಲ್ಯೂಡ್ ಎಟ್ 24,300. ಸೊ ಫ್ಯಾಕ್ಟ್ರಿ ಪ್ರಮಿಸಸ್ ನಮ್ಮ ಹತ್ರ 22,500 ಇದೆ, ಇಲ್ಲಿ 24,300 ಆಗಿದೆ. ಹಾಗಾದರೆ ಪ್ರಮಿಸಸ್ನ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆಗಿರೋದ್ರಿಂದ ನಾವು ಕ್ರೆಡಿಟ್ ಸೈಡಲ್ಲಿ ತಗೊಳ್ಳೋಣ. ಬೈ ಫ್ಯಾಕ್ಟ್ರಿ ಪ್ರಮಿಸಸ್ ಎಷ್ಟಿದೆ? ಎಷ್ಟಾಗಿದೆ? ಸೊ 22,500 ಇದ್ದಿದ್ದು ಮೈನಸ್ 24,300 ಆಗಿದೆ. ಎಷ್ಟು ಜಾಸ್ತಿ ಆಗಿದೆ? 1,800 ಅಷ್ಟು ಜಾಸ್ತಿ ಆಗಿದೆ. ಓಕೆ, ಸೊ ಇಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಓವರ್ ಆಯಿತು. ಸೊ ಯು ಶುಡ್ ಟೋಟಲ್ ಬೋತ್ ದ ಸೈಡ್. ಎರಡೂ ಕಡೆ ಟೋಟಲ್ ಮಾಡಿ ತೊಗೊಳ್ಳಿ ಕ್ಯಾಲ್ಕುಲೇಟರ್, ಅಥವಾ ಹಾಗೇ ಟೋಟಲ್ ಮಾಡಿ, ಇದು ನೋ ಪ್ರಾಬ್ಲಮ್. ಸೊ ಎರಡೂ ಕಡೆಗೂ ಕಂಪೇರ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡಲ್ಲೇ ಜಾಸ್ತಿ ಇದೆ. ಸೊ ಕ್ರೆಡಿಟ್ ಸೈಡಲ್ಲೇ ಜಾಸ್ತಿ ಇರೋದ್ರಿಂದ ಎಷ್ಟು ಜಾಸ್ತಿ ಇದೆ? 2,550. ಸೊ ಕ್ರೆಡಿಟ್ ಸೈಡ್ 2,550. ಸೊ ಇದು ನಮ್ಮ ಹತ್ರ 1,200 ಇದೆ ಅಷ್ಟೇ. ಎಕ್ಸ್ಪೆನ್ಸಸ್ಸು 1,200 ಇದೆ. ಸೊ ಎಕ್ಸ್ಪೆನ್ಸಸ್ ಕಮ್ಮಿ ಇದೆ, ನಮ್ಮ ಹತ್ರ ಇನ್ಕಮ್ ಜಾಸ್ತಿ ಇದೆ. ಸೊ ಇನ್ಕಮ್ ಜಾಸ್ತಿ ಇರೋದ್ರಿಂದ ಟು ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಟು ಯಾರ್ಯಾರಿಗೆ ಹಂಚ್ಬೇಕಪ್ಪ? 3 ಜನಕ್ಕೂ ಹಂಚಬೇಕು. ರಾಧಾ, ಶೀಲಾ, another one ಮೀನಾ. ಓಕೆ, ರಾಧಾ, ಶೀಲಾ, ಮೀನಾ. ಸೊ ಈ 2,550 ಇಂದ 1,200 ಮೈನಸ್ ಮಾಡಿದ್ರೆ ನಿಮಗೆ 1,350 ಬರ್ತದೆ. ಸೊ ದಿಸ್ 1,350 ಎಷ್ಟು ರೇಷಿಯೋ ಪ್ರಕಾರ ಹಂಚ್ತೀರಾ? ರೇಷಿಯೋ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ. ಏನು ರೇಷಿಯೋ ಕೊಟ್ಟಿದ್ದಾರೆ? 3:2:1. ಸೊ 1,350 ಇಂಟು ಎಷ್ಟು? 3/6. 1,350 ಇಂಟು 2/6. 1,350 ಇಂಟು 1/6. ನೋಡಪ್ಪ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ. ಎಷ್ಟು ಬರುತ್ತೆ? ಸೊ 675 ಫಾರ್ ರಾಧಾ, 450 ಫಾರ್ ಶೀಲಾ, 225 ಫಾರ್ ಮೀನಾ. ಸೊ 3 ಜನಕ್ಕೂ ಬರೋ ಬ್ಯಾಲೆನ್ಸ್ನ ಏನು ಮಾಡಿದ್ದೀರಾ? ಹಂಚಿದ್ದೀರಾ. ಸೊ 675 ಫಾರ್ ರಾಧಾ, 450 ಫಾರ್ ಶೀಲಾ ಆ್ಯಂಡ್ 225 ಫಾರ್ ಮೀನಾ. ಸೊ ಇಲ್ಲಿಗೆ ನಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಏನಾಗುತ್ತೆ? ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಯಾವ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿಗೆ ರಿವ್ಯಾಲ್ಯೂಯೇಷನ್ ಅಕೌಂಟು ಹೇಗೆ ಮಾಡೋದು ಅಂತ ಗೊತ್ತಾಯಿತು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ನೋಡೋಣ.
So partners capital account. Put the column for the partners capital account. Partners capital account. ಇಲ್ಲಿ particulars. So partners name bariri Radha and Sheila. Another one Meena. Again particulars Radha, Sheila. So another one Meena. So put column So now you have to mention debit and credit. Okay, so this is the column for preparing the partners capital account. ಏನು ಮಾಡಬೇಕು ಫಸ್ಟು ನಾನು ಹೇಳಿದೆ ಆಲ್ರೆಡಿ ನಾವು 2 ಪ್ರಾಬ್ಲಮ್ ಮಾಡಿರೋದ್ರಿಂದ ನಿಮಗೆ ಗೊತ್ತೇ ಇರುತ್ತೆ. ಏನು ತಗೋಬೇಕು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಕ್ರೆಡಿಟ್ ಸೈಡ್ನಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅನ್ನು ತಗೋಬೇಕು. ಏನನ್ನ ಹೆಸರಲ್ಲಿ ತಗೋತೀರಾ? ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. 3 ಜನಕ್ಕೂ 15,000 ಇದೆ. So 15,000. Next, by revaluation account balance. Revaluation account. 3 ಜನಕ್ಕೂ ನಾವು ಆಲ್ರೆಡಿ ಹಂಚ್ಬಿಟ್ಟಿದ್ದೀವಿ. ಎಷ್ಟೆಷ್ಟನ್ನು ಹಂಚಿದ್ದೀವಿ? ಸೊ 675 ಒಬ್ಬರಿಗೆ, 675, 450 for Sheila and 225 for Meena. Okay. ನೆಕ್ಸ್ಟ್ ಈಗ ಬ್ಯಾಲೆನ್ಸ್ ಶೀಟ್ ನೋಡೋಣ ಪುನಃ. ಇವರಿಗೆ ಹಂಚಬೇಕಾಗಿರೋದು ನೋಡಿ ಜನರಲ್ ರಿಸರ್ವ್ ಇದೆ. ಇನ್ನೇನಾದರೂ ಇದೆಯಾ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆಯಾ? ಇಲ್ಲ. ಜನರಲ್ ರಿಸರ್ವನ್ನು ನಾವೇನು ಮಾಡಬೇಕು? ಹಂಚಬೇಕು. 13,500 ಇದೆ. ಸೊ ಬೈ ಜನರಲ್ ರಿಸರ್ವ್ 13,500 in 3:2:1. ಹೆಂಗೆ ಹಂಚ್ತೀರಾ? 13,500 into 3/6 ಎಷ್ಟು ಬರುತ್ತೆ? 13,500 into 3/6 ಮಾಡಿದ್ರೆ ಯಾರಿಗೆ? ರಾಧಾಗೆ 6,750 ಬರುತ್ತೆ. ಓಕೆ. ನೆಕ್ಸ್ಟ್ 13,000 into 2/6 ಮಾಡಿದ್ರೆ ಶೀಲಂಗೆ 4,500 ಬರುತ್ತೆ. ಆ್ಯಂಡ್ ಮೀನಂಗೆ 13,500 into 1/6 ಮಾಡಿದ್ರೆ 2,250 ಬರುತ್ತೆ. So general reserve also distributed. Next, so after this ಇದಾದ್ಮೇಲೆ ಅವರಿಗೆ ನಾವು ಗುಡ್ವಿಲ್ ಅನ್ನು ಹಂಚಬೇಕು. ಕಂಪನಿಯ ಗುಡ್ವಿಲ್ ಎಷ್ಟಿದೆ? 13,500 ಇದೆ. ಸೇಮ್ ಥಿಂಗ್, ಬೈ ಗುಡ್ವಿಲ್ 3 ಜನಕ್ಕೂ ಹಂಚೋಣ. ಸೊ 13,500 in 3:2:1 ಸೇಮ್ ಬರುತ್ತೆ. ಇದು ಇಲ್ಲೂ ಅಷ್ಟೇ ಅಲ್ವಾ ಇರೋದು? ಸೊ 6,750, 4,500, 2,250. ಸೊ ಹಂಚಿ ಆಯಿತು ಇಲ್ಲಿಗೆ. ಆದರೆ ಇದೆಲ್ಲ ಹಂಚಿ ಆಯಿತು, ಬಟ್ ರಿಟರ್ನ್ ಆಫ್ ಇಮಿಡಿಯೇಟ್ಲಿ ಅಂತ ಹೇಳಿದ್ದಾರೆ. ಸೊ ತೆಗೆದುಬಿಡಿ ಅದನ್ನ. ಸೊ ಹೇಗೆ ತೆಗೆಯೋದು ಹಾಗಿದ್ರೆ? ಸೊ ಈಗ ನಾವು ರಿಟೈರ್ಡ್ ಆಗ್ತಾ ಇರೋ ಪರ್ಸನ್ ಶೀಲಾ ಅಲ್ವಾ? ಸೊ ಶೀಲಾ ರಿಟೈರ್ಡ್ ಆಗ್ತಾ ಇರೋದು. ಆದರೆ ನಾವೀಗ ಇಬ್ಬರಿಂದ ಮಾತ್ರ ರಿಟರ್ನ್ ಆಫ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಶೀಲಾ ರಿಟೈರ್ಡ್ ಆಗ್ತಾ ಇರೋದ್ರಿಂದ ಶೀಲನ ಒಂದು ಏನು ಗುಡ್ವಿಲ್ ಅದನ್ನು ನಾವು ತೆಗಿಲಿಕ್ಕಾಗಲ್ಲ. ಸೊ ಹಾಗಾಗಿ ಯಾಕೆಂದರೆ ಅವಳಿಗೆ ಕೊಟ್ಟು ಕಳಿಸ್ಬೇಕಲ್ಲ ನಾವು ಶೀಲಂಗೆ. ಸೊ 2 is the value of goodwill. Goodwill is 13,500 in. ಸೊ ಯಾವ ರೇಷೋ ಪ್ರಕಾರ? 3:1 ಪ್ರಕಾರ. ಯಾಕೆ ನಾನು 3:2:1 ತಗೋತಾ ಇಲ್ಲ?
ನಾನು 3:1 ತಗೋತಾ ಇದ್ದೀನಿ ಅಂದರೆ ಶೀಲಾ ಏನಾಗ್ತಾ ಇದ್ದಾಳೆ, ರಿಟೈರ್ಡ್ ಆಗ್ತಾ ಇರೋದ್ರಿಂದ ಶೀಲನ ರೇಷಿಯೋ ಏನಿದೆ 2 ಅದನ್ನು ನಾನು ಕನ್ಸಿಡರ್ ಮಾಡಲ್ಲ. 3:1 ಪ್ರಕಾರ ನಾನು ಇವರಿಬ್ಬರಿಂದ ರಿಮೂವ್ ಮಾಡ್ತೀನಿ. ಸೊ ಶೀಲನಿಂದ ನಾನು ರಿಮೂವ್ ಮಾಡಲ್ಲ. ಸೊ ಎಷ್ಟು ಆಗುತ್ತೆ, 10,125 ಬರುತ್ತೆ. ಹೇಗೆ ಬಂತಿದು, 13,500 ಇಂಟು 3/4 3/4 ಮಾಡಿದ್ರೆ 10,125 ಬಂತು. ಶೀಲನಿಂದ ನಾವು ರಿಮೂವ್ ಮಾಡಲ್ಲ. ಇನ್ನು ನೆಕ್ಸ್ಟು 3,375 ಬರುತ್ತೆ. ಇದು ಹೇಗೆ ಬಂತು, 13,500 ಇಂಟು 1/4 ಮಾಡಿದ್ರೆ 3,375. ಸೊ ಗುಡ್ವಿಲ್ಲನ್ನು ಇಲ್ಲಿ ಹಂಚಿದ್ವಿ. ಇಲ್ಲಿ ಏನು ಮಾಡ್ತಾ ಇದ್ದೀವಿ, ತಕ್ಷಣ ನಾವು ಇವರ ಅಕೌಂಟಿಂದ ರಿಮೂವ್ ಮಾಡ್ತಾ ಇದ್ದೀವಿ, ರಿಟರ್ನ್ ಆಫ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿಗೆ ಒಟ್ಟು ಹಂಚುವಂತಹ ಯಾವುದೇ ಐಟಮ್ ಇದೆ ಅದೆಲ್ಲ ಆಗುತ್ತೆ. ಈಗ ನೆಕ್ಸ್ಟ್ ಏನು ಮಾಡ್ತೀರಾ, ಟೋಟಲ್ ಮಾಡ್ತೀರಾ. ಯಾವ ಕಡೆ ಜಾಸ್ತಿ ಬರುತ್ತೆ ನೋಡ್ತೀರಾ. ನಮಗೆ ಕ್ರೆಡಿಟ್ ಸೈಡೇ ಜಾಸ್ತಿ ಇದೆ. ಟೋಟಲ್ ಮಾಡಿದಾಗ ನಮಗೆ ಸಿಗುವಂಥದ್ದು 29,175 ಫಾರ್ ರಾಧಾ, 24,450 ಫಾರ್ ಶೀಲಾ, 19,725 ಫಾರ್ ಮೀನಾ. ಸೊ ಬರೀರಿ 29,175, 24,450, 19,725. ಸೊ ನೋಡಿ ಎರಡೂ ಕಡೆನೂ ಬರ್ದಾಯಿತು. ಈಗ ಮೈನಸ್ ಮಾಡ್ತೀರಾ. ಅದಕ್ಕಿಂತ ಮುಂಚೆ ಶೀಲಾ ರಿಟೈರ್ಡ್ ಆಗ್ತಾ ಇರೋದ್ರಿಂದ ಅವಳ ಕ್ಯಾಪಿಟಲನ್ನು ನಾವು ಕಂಟಿನ್ಯೂ ಮಾಡಲ್ಲ. ಕಂಟಿನ್ಯೂ ಮಾಡದೇ ಇರೋದ್ರಿಂದ ಅವಳ ಕ್ಯಾಪಿಟಲನ್ನು ಏನಂತ ತೋರಿಸ್ಬೇಕು, ಅವಳು ಕೊಡಬೇಕಾಗಿರೋ ದುಡ್ಡನ್ನು ಲೋನ್ ಅಂತ ತೋರಿಸ್ಬೇಕು. ಸೊ ಟು ಶೀಲಾಸ್ ಲೋನ್ ಅಕೌಂಟ್ ಅವಳಿಗೆ ಕೊಡಬೇಕಾಗಿರೋ ದುಡ್ಡನ್ನು ಕೊಟ್ಬಿಡಿ. ಎಷ್ಟು, 24,450. ಇನ್ನೂ ಕೊಟ್ಟಿಲ್ಲ, ನಮ್ಮ ಹತ್ರನೇ ಇದೆ, ಹಾಗಾಗಿ ನಾನು ಲೋನ್ ಅಂತ ಕ್ರಿಯೇಟ್ ಮಾಡಿರೋದು. ಆ್ಯಂಡ್ ನೆಕ್ಸ್ಟ್ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಮೈನಸ್ ಮಾಡಿ 29,175 ಇಂದ 10,175 ಮೈನಸ್ ಮಾಡಿದ್ರೆ ನಿಮಗೆ 19,050 ಬರುತ್ತೆ. ಮೈನಸ್ ಮಾಡಿದ್ರೆ ಇದನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ತಗೋತೀವಿ. ನೆಕ್ಸ್ಟ್ 19,725 ಇಂದ 3,375 ಮೈನಸ್ ಮಾಡಿದ್ರೆ 16,350 ಬರುತ್ತೆ. ಇದೆರಡೂ ಕ್ಯಾಪಿಟಲ್ನ ನಾವೆಲ್ಲಿ ತಗೋತೀವಿ, ಬ್ಯಾಲೆನ್ಸ್ ಶೀಟಲ್ಲಿ ತಗೋತೀವಿ. ಸೊ ಶೀಲಾದು ಕ್ಯಾಪಿಟಲ್ ಅಂತ ಶೋ ಮಾಡಲ್ಲ. ಸೊ ಅದನ್ನು ಶೀಲಾಸ್ ಲೋನ್ ಅಕೌಂಟ್ ಅಂತ ಹೇಳಿ ಬ್ಯಾಲೆನ್ಸ್ ಶೀಟಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಪ್ರಿಪೇರ್ ಮಾಡಬೇಕಾಗಿರೋ ಅಕೌಂಟ್ ಬ್ಯಾಲೆನ್ಸ್ ಶೀಟ್. ಹಾಗಾದರೆ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋಣ. ಬ್ಯಾಲೆನ್ಸ್ ಶೀಟನ್ನು ನೋಡೋಣ. ಸೊ ಫಸ್ಟ್ ನೀವು ಮಾಡಬೇಕಾಗಿರೋದು, ಆಲ್ರೆಡಿ 2 ವಿಡಿಯೋದಲ್ಲಿ ನೋಡಿರೋದ್ರಿಂದ, 2 ಕ್ಲಾಸಸನ್ನು ನೋಡಿರೋದ್ರಿಂದ, ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಏನಿದೆಯೋ ಅದೇ ರೀತಿ ನೀವು ಫಾಲೋ ಮಾಡ್ಕೊತಾ ಬನ್ನಿ. ಫಸ್ಟ್ ಟ್ರೇಡ್ ಕ್ರೆಡಿಟಾರ್ಸ್ ಲಯಬಿಲಿಟಿನಲ್ಲಿ, ಸೊ ಟ್ರೇಡ್ ಕ್ರೆಡಿಟಾರ್ಸ್ 3,000 ಇದೆ. ಬಟ್ ಅಡ್ಜಸ್ಟ್ಮೆಂಟಲ್ಲಿ ಅದಕ್ಕೆ ಯಾವುದೇ ರೀತಿ ಏನೂ ಸ್ಟೇಟ್ಮೆಂಟ್ ಇಲ್ಲ. ಸೊ ಡೈರೆಕ್ಟಾಗಿ ನಾನು 3,000 ತೆಗೆದುಕೊತೀನಿ. 3,000. ನೆಕ್ಸ್ಟ್ ಬಿಲ್ಸ್ ಪೇಯಬಲ್ 4,500. ಅದಕ್ಕೂ ಕೂಡ ಅಡ್ಜಸ್ಟ್ಮೆಂಟಲ್ಲಿ ಯಾವುದೇ ರೀತಿ ಏನು ಸ್ಟೇಟ್ಮೆಂಟ್ ಇಲ್ಲ. ಬಿಲ್ಸ್ ಪೇಯಬಲ್ ಎಷ್ಟಿದೆ, 4,500. ಸೊ ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಓವಿಂಗ್. ಸೊ ಎಕ್ಸ್ಪೆನ್ಸಸ್ ಓವಿಂಗ್ಗೆ ಬ್ಯಾಲೆನ್ಸ್ ಶೀಟಲ್ಲಿ ಇದೆ. ಹಾಗಾದರೆ ಏನಿದೆ ನೋಡೋಣ. ಎಕ್ಸ್ಪೆನ್ಸಸ್ ಓವಿಂಗ್. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಅಡ್ಜಸ್ಟ್ಮೆಂಟಲ್ಲಿ 4,500 ಇದೆ, ಬಟ್ 3,500 ಆಗಿದೆ ಅಂತ ಹೇಳಿದ್ವಿ, 3,750 ಆಗಿದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಎಷ್ಟು ಕಮ್ಮಿ ಆಗಿದೆಯೋ ಅಷ್ಟನ್ನು ಮಾತ್ರ ನಾವು ತೋರಿಸ್ಕೊಳ್ಳೋಣ. ಸೊ ಎಷ್ಟು, 4,500 ಇದ್ದಿದ್ದು ಮೈನಸ್, ಸೊ ಎಷ್ಟು ಕಮ್ಮಿ ಆಗಿದೆ, 750 ಕಮ್ಮಿ ಆಗಿದೆ. ಸೊ 750 ಕಮ್ಮಿ ಆಗಿದ್ರೆ ಅದನ್ನು ಮೈನಸ್ ಮಾಡಿ 3,750 ಅಷ್ಟೇ ನಮಗಿವಾಗ ಇರುವಂತಹ ಎಕ್ಸ್ಪೆನ್ಸಸ್ಸು. ಜಸ್ಟ್ ಜನರಲ್ ರಿಸರ್ವ್ ನಾವು ತಗೊಳ್ಳೋ ಹಾಗಿಲ್ಲ, ಯಾಕಂದರೆ ಅದನ್ನು ನಾವು ಆಲ್ರೆಡಿ ಕನ್ಸಿಡರ್ ಇನ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಕ್ಯಾಪಿಟಲ್ಸ್ ಇದೆ. ಕ್ಯಾಪಿಟಲ್ಸ್ ನಮ್ಮ ಜೊತೆ ಇರೋದು ರಾಧಾ. ಸೊ ಶೀಲಾ ರಿಟೈರ್ಡ್ ಆಗಿರೋದ್ರಿಂದ ನೆಕ್ಸ್ಟು ಮೀನಾ. ಸೊ ಬ್ಯಾಲೆನ್ಸ್ ರಾಧಾದು ಎಷ್ಟು ಬಂದಿದೆ, 19,050
ಫಾರ್ ರಾಧಾ ಆ್ಯಂಡ್ 16,350 ಫಾರ್ ಮೀನಾ. ಸೊ ಇನ್ನು ಶೀಲಂದು ನಾವು ಲೋನ್ ಅಕೌಂಟ್ ಅಂತ ತೋರಿಸ್ಬೇಕು ಅಂತ ನಾನು ನಿಮಗೆ ಹೇಳಿದ್ದೆ. ಶೀಲಾಸ್ ಲೋನ್ ಅಕೌಂಟ್ ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇದೆ. ಅವಳು ಕೊಡಬೇಕಾಗಿರುವಂತಹ ಲೋನು ಎಷ್ಟು ಅಂತ ಹೇಳಿದ್ರೆ 24,450. ಸೊ ಇದು ಶೀಲಾಸ್ ಲೋನ್ ಅಕೌಂಟ್ 24,450. ಸೊ ಹಾಂ, ಇಲ್ಲಿಗೆ ಲಯಬಿಲಿಟೀಸ್ ಕಂಪ್ಲೀಟ್ ಆಗುತ್ತೆ. ಲೆಟ್ಸ್ ಸಿ ದ ವಾಟ್ ಈಸ್ ದಟ್ ಅಸೆಟ್ಸ್. ಕ್ಯಾಶ್ ಇನ್ ಹ್ಯಾಂಡ್. ಸೊ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ ನಮ್ಮ ಹತ್ರ? 1,500. ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿದೆ? 7,500. ಇದಕ್ಕೆ ಯಾವುದೇ ರೀತಿ ಎಫೆಕ್ಟ್ ಆಗಿಲ್ಲ. ನೆಕ್ಸ್ಟ್ ಡೆಟಾರ್ಸ್ಗೂ ಕೂಡ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲದೆ ಇರೋದ್ರಿಂದ ಡೈರೆಕ್ಟಾಗಿ 15,000 ನಾನು ಔಟರ್ ಕಾಲಮಲ್ಲಿ ತಗೋತೀನಿ. ಆ್ಯಂಡ್ ನೆಕ್ಸ್ಟ್ ಸ್ಟಾಕ್ ಇದೆ. ಸ್ಟಾಕಿಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಏನೂ ಇಲ್ಲ. ಸ್ಟಾಕಿಗೆ ಏನೂ ಇಲ್ಲದ್ರಿಂದ ಡೈರೆಕ್ಟಾಗಿ 12,000 ಔಟರ್ ಕಾಲಮಲ್ಲಿ ತಗೊಳ್ಳೋಣ. ನೆಕ್ಸ್ಟಿಗೆ ಬರ್ತೀನಿ. ಫ್ಯಾಕ್ಟ್ರಿ ಪ್ರಿಮಿಸಸ್ ನಮ್ಮ ಹತ್ರ 22,500 ಇದೆ. ಆದರೆ ಇಲ್ಲಿ 24,300 ಆಗಿದೆ ಅಂತ ಹೇಳಿದ್ದಾರೆ, ಅಂದರೆ ಇನ್ಕ್ರೀಸ್ ಆಗಿದೆ. ಸೊ 22,500 ಪ್ಲಸ್ ಎಷ್ಟು ಇನ್ಕ್ರೀಸ್ ಆಗಿದೆ? ಸೊ 1,800 ಅಷ್ಟು ಇನ್ಕ್ರೀಸ್ ಆಗಿದೆ. ಸೊ ಆ್ಯಡ್ ಅಪ್ರಿಸಿಯೇಷನ್ 1,800 ಆ್ಯಡ್ ಮಾಡಿದರೆ ನಮಗೆ ಎಷ್ಟು ಸಿಗ್ತದೆ? 24,300 ಸಿಗುತ್ತೆ. ಫ್ಯಾಕ್ಟ್ರಿ ಪ್ರಿಮಿಸಸ್ ಆಯಿತು. ನೆಕ್ಸ್ಟ್ ಮೆಷಿನರಿ. ಸೊ ಮೆಷಿನರಿ ನಮ್ಮ ಹತ್ರ ಇರೋದು 8,000. ಇದು ಡಿಪ್ರಿಸಿಯೇಷನ್ ಆಗಿದೆ ಮೆಷಿನರಿ. ಸೊ ಡಿಪ್ರಿಸಿಯೇಷನ್ನ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಲೆಸ್ ಡಿಪ್ರಿಸಿಯೇಷನ್ ಎಷ್ಟು? 800. ಸೊ 7,200. ನೆಕ್ಸ್ಟಿಗೆ ಬರ್ತೀನಿ. ಮೆಷಿನರಿ ಆದಮೇಲೆ ಲೂಸ್ ಟೂಲ್ಸ್ ಎಷ್ಟಿದೆಪ್ಪ ನಮ್ಮ ಹತ್ರ? 4,000 ಇದೆ. ಇದು ಕೂಡ ಡಿಪ್ರಿಸಿಯೇಷನ್ ಆಗಿದೆ. ಲೆಸ್ ಡಿಪ್ರಿಸಿಯೇಷನ್. ಎಷ್ಟು ಡಿಪ್ರಿಸಿಯೇಷನ್ ಆಗಿದೆ? 400. ಇದು ನಿಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡಲ್ಲಿದೆ ಇದಿಷ್ಟು ಕೂಡ. ಸೊ 400 ಮೈನಸ್ ಮಾಡಿದ್ರೆ ಇನ್ನು 3,600. ಇನ್ನೇನಾದರೂ ಇದೆಯಾ? ಲೂಸ್ ಟೂಲ್ಸ್ ಆಯಿತು. ಎಲ್ಲ ಐಟಮ್ಸು ಕೂಡ ನಾವು ಕನ್ಸಿಡರ್ ಮಾಡಾಯಿತು. ಸೊ ಈಗ ನೀವು ಮಾಡಬೇಕಾಗಿರೋ ಕೆಲಸ, ಸೊ ಯು ಹ್ಯಾವ್ ಟು ಟೋಟಲ್ ಬೋತ್ ದ ಸೈಡ್, ಎರಡೂ ಕಡೆಯೂ ಕೂಡ ಟೋಟಲ್ ಮಾಡಿ, ಕ್ಯಾಲ್ಕುಲೇಟ್ ತೊಗೊಂಡು ಪಟ ಅಂತ ಮಾಡಿ. ಸೊ ಎರಡೂ ಕಡೆ ಟೋಟಲ್ ಮಾಡಿದಾಗ ನಮಗೆ ಬ್ಯಾಲೆನ್ಸ್ ಶೀಟ್ ಏನಾಗಬೇಕು? ಈಕ್ವಲ್ ಆಗಬೇಕು. ಸೊ 71,100, 71,100. ಸೊ ಎರಡೂ ಕಡೆ ಬ್ಯಾಲೆನ್ಸ್ ಶೀಟು ಟೋಟಲ್ ಆದರೆ ನಿಮಗೆ ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ ಹೇಳಿ ಅರ್ಥ. ಸೊ ಇಲ್ಲಿಗೆ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಪರ್ಪಸಲ್ಲಿ ನಾವು ನೋಡೋದಾದರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರಾಬ್ಲಮ್ಮು. ಇದು ಮತ್ತು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಎರಡಕ್ಕೂ ಸ್ವಲ್ಪ ಬದಲಾವಣೆ ಇದೆ ಅಷ್ಟೇ. ಅಂದರೆ ಇದರಲ್ಲಿ ರಿಟೈರ್ಡ್ ಆಗ್ತಾರೆ, ಅದರಲ್ಲಿ ಅಡ್ಮಿಷನ್ ಆಗ್ತಾನೆ, ಅದರಲ್ಲಿ ಒಬ್ಬ ಒಳಗೆ ಬರ್ತಾನೆ, ಇದರಲ್ಲಿ ಒಬ್ಬ ಆಚೆ ಹೋಗ್ತಾನೆ. ಹೋಗೋನಿಗೆ ನಾವೇನೆಲ್ಲ ಕೊಟ್ಟು ಕಳಿಸ್ಬೇಕು ಅಂತ ಅನ್ನೋದನ್ನು ನಾವು ತಿಳ್ಕೊಬೇಕು ಅಷ್ಟೇ. ಸೊ ನೀಟಾಗಿ ಪ್ರಾಬ್ಲಮನ್ನು ಓದಿ ಅರ್ಥ ಮಾಡಿಕೊಂಡು ಆಫ್ಟರ್ ದ್ಯಾಟ್ ಸೊಲ್ಯೂಷನನ್ನು ವಿಡಿಯೋ ಕ್ಲಾಸ್ನಲ್ಲಿ ನೋಡಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಒಂದ್ಸಲಿ ಅರ್ಥ ಆಗಲಿಲ್ವಾ 2-3 ಸಲ ನೋಡಿ, 2-3 ಸಲ ಕೇಳಿಕೊಂಡು, ಸೊ ಆಮೇಲೆ ಅಂಡರ್ಸ್ಟ್ಯಾಂಡ್ ಆದಮೇಲೆ ಸೇಮ್ ಪ್ರಾಬ್ಲಮಿಗೆ ಸೊಲ್ಯೂಷನನ್ನು ನೀವೇ ಮಾಡಬೇಕು. ನೋಡ್ದೇ ಮಾಡಿ, ಒಂದ್ಸಲ ನೋಡಿ ಮಾಡಿ, ಒಂದ್ಸಲ ವಿಡಿಯೋನ ನೋಡ್ತಾನೆ ಒಂದ್ಸಲ ಪ್ರಾಬ್ಲಮ್ ಮಾಡಿ. ಆಫ್ಟರ್ ದಟ್ ವಿಡಿಯೋ ನೋಡಿ ಆದಮೇಲೆ ಇನ್ನೊಮ್ಮೆ ಸೇಮ್ ಕ್ವಶನ್ ಬ್ಯಾಂಕಲ್ಲಿದೆ. ಸೊ ಕ್ವಶನ್ ಬ್ಯಾಂಕಲ್ಲಿ ಸಿಗುತ್ತೆ ನಿಮಗೆ ಕ್ವಶನ್ನು. ಸೊ ಕ್ವಶನನ್ನು ನೋಡಿ ಸೊಲ್ಯೂಷನನ್ನು ನೀವೇ ಮಾಡಿ. ಸೊ ಆಗ ನಿಮಗೆ ತುಂಬ ಪರ್ಫೆಕ್ಟಾಗಿ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಸೊ ಇನ್ನು ನನ್ನ ನೆಕ್ಸ್ಟ್ ವಿಡಿಯೋ ಕ್ಲಾಸ್ನಲ್ಲಿ ಇನ್ನೊಂದು ಡಿಫ್ರೆಂಟ್ ಪ್ರಾಬ್ಲಮ್ ಜೊತೆ ನಾನು ಬರ್ತೀನಿ. ಥ್ಯಾಂಕ್ ಯು.